ಗಾಯ್ಸ್, ನಿಮ್ಮ ಪ್ರೀತಿಯ ಪುಷ್ಯಂತ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಯಂತ್. ಹೇ ಗಾಯ್ಸ್, ನಿಮ್ಮ ಪ್ರೀತಿಯ ಪುಷ್ಯಂತ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಯಂತ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ವ್ಲಾಗ್. ಸೊ ಗೈಸ್, ಟಿಕೆಟ್ ಎಲ್ಲ ಸಿಕ್ತು ನೋಡಿ ನಾಳೆ ಮ್ಯಾಚ್ಗೆ. ಸೊ ಟಿಕೆಟ್ ಸಿಕ್ಕಿದೆ. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ರೋಮ್ ದ ಸ್ಟ್ರೀಟ್ಸ್ ಆಫ್ ಅಹಮದಾಬಾದ್. ಸೊ ಫಸ್ಟ್ ಇವಾಗ ಬಂದ್ಬಿಟ್ಟು ಹೋಗಿ ಏನದು ಗುಜರಾತಿ ಗುಜರಾತಿ ತಾಲಿ ತಿನ್ಕೊಂಡು ಆಮೇಲೆ ಸುತ್ತಾಡೋಕೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ನಾ ಗೊತ್ತಿಲ್ಲ. RCB ಡ್ರೆಸ್ ಹಾಕೊಂಡು ಸುತ್ತಾಡ್ತೀವಿ. ಎಲ್ಲರೂ ಅಟೆನ್ಷನ್ ಏನ್ ಮಾಡೋಣ ಹೆಂಗ್ ರಿಯಾಕ್ಷನ್ಸ್ ಇರುತ್ತೆ ನೋಡೋಣ. ಬನ್ನಿ. ಸಿಗ್ನೇಚರ್ ಎಲ್ಲ ಕೇಳಿದ್ರೆ ಕೊಟ್ಬಿಟ್ಟು ಬರೋಣ, ಆಯ್ತಾ? ಸರಿ ಮಗ. ಗುಜರಾತಿ ತಾಲಿ ತಿನ್ನೋ ಬದಲು ಎಲ್ಲ ಕಡೆ ಹೋಗ್ಬಿಟ್ವಿ. ಗುಜರಾತಿ ತಾಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು. ಅದಕ್ಕೆ ಇಲ್ಲಿ ರಿವರ್ ಫ್ರಂಟ್ ಫ್ಲವರ್ ಪಾರ್ಕ್ ಬಂದಿದ್ವಿ, ಸಾಬರ್ಮತಿ ರಿವರ್ ಹತ್ರ. ಇವಾಗ ಸಾಬರ್ಮತಿ ರಿವರ್ ಫ್ರಂಟ್ ಅಂತ ಬಂದಿದ್ದೀವಿ. ಅಲ್ಲಿ ಅಟಲ್ ಬ್ರಿಡ್ಜ್ ಅದು. ಸೊ ವರ್ಲ್ಡ್ ಫೇಮಸ್ ಸಾಬರ್ಮತಿ ನದಿ ಇದೆ ನೋಡಿ. ಇಲ್ಲಿ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ, ಆ ಕಡೆ ಎಲ್ಲ ನೀರೇ ಇಲ್ಲ. ಯಾವುದೋ ಒಂದು ವಿಚಿತ್ರವಾದ ಬರ್ಡ್ ಇದೆ ನೋಡಿ. ನೋಡಿ ನೀರು, ರಿವರ್ ಎಷ್ಟು ದೊಡ್ಡದಾಗಿದೆ ನೋಡಿ, ಅಲ್ಲಿ ತನಕ ಇದೆ. ಅಪ್ಪ. ಸೊ ಇಲ್ಲೇ ದಾಂಡಿ ಮಾರ್ಚ್ ಎಲ್ಲ ಮಾಡಿದಂತೆ ಗಾಂಧೀಜಿಯವರು. ಅವ್ರದ್ದೊಂದು ಆಶ್ರಮ ಅಲ್ಲೇ ಇದೆ, ಸಾಬರ್ಮತಿ ಆಶ್ರಮ ಅಂತ ಇದೆ. ಅಟಲ್ ಬ್ರಿಡ್ಜ್, ಅಲ್ಲಿ ಹೋಗಿ ಜಾಲಿ ಮಾಡೋಣ ಬನ್ನಿ. ಎಂದ ಸ್ವಲ್ಪ ಜರುಗ್ತೀಯಾ? ನೀರು ತೋರಿಸ್ಬೇಕು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ರಿವರ್ ಸಾರಿ ನೋಡಿ, ಇದೇ ಸಾಬರ್ಮತಿ ನದಿ. ಎಷ್ಟು ದೊಡ್ಡದಾಗಿದೆ ನೋಡಿ, ಅಲ್ಲಿಂದ ಅಲ್ಲಿ ತನಕ. ನಾನು ಲಾಸ್ಟ್ ಇಯರ್ ಬಂದಾಗ ಇಷ್ಟು ನೀರಿರಲಿಲ್ಲ, ಅದೇ ಥರನೇ ಇತ್ತು. ಯಾಕಂದರೆ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ, ನದಿ ಕ್ಲೀನಿಂಗ್ ನಡೀತಾ ಇದ್ದಂತೆ. ಸೊ ಅದಕ್ಕೆ ನೋಡಿ ಹೆಂಗಿದೆ ವ್ಯೂ. ಅಟಲ್ ಬ್ರಿಡ್ಜ್ ಬಾಯ್ದನ ಪೋಸ್ ಕೊಡು ನೋಡು. ನನ್ನ ತಮ್ಮಗಳ ಅನುಬಂಧ, ಜನುಮಗಳ ಅನುಬಂಧ, ಅಣ್ಣ ತಂಗಿಯಾರ ಎಲ್ಲ ಸಗದಾಗಿದೆಯಪ್ಪ. ಥರ ಚಿಲ್ ಮಾಡಕ್ಕೆ ಬರ್ಬೋದು. ಇದೇನಾದರೂ ಬೆಂಗಳೂರಲ್ಲಿ ಇದ್ಬಿಟ್ಟಿದ್ರೆ ನಾನು ನಮ್ಮ ಅಣ್ಣ ಇಲ್ಲಿ ಬಂದು ಸಕ್ಕತ್ತಾಗಿ ರೀಲ್ಸ್ ಮಾಡ್ಬಿಡ್ತಾ ಇರ್ತೀನಿ. ಇವಾಗ ನಾನು ನಮ್ಮ ಅಣ್ಣ ಇಸ್ಕಾನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರ್ ನಾನು ಇಲ್ಲಿ ಬಂದಿದ್ನಲ್ಲ, ಇದು ರ್ಯಾಪಿಡೋನಲ್ಲಿ ಬೈಕ್ ಟ್ಯಾಕ್ಸಿನಲ್ಲಿ ಫನ್ ಮಾಡಿಬಿಟ್ಟೆ ನಾನು. ಅದಕ್ಕೆ ನಾನು ನಮ್ಮ ಅಣ್ಣಗೆ ಹೇಳ್ತಾ ಇದ್ದೆ, ನೀನು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ, ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ, ಫನ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ನಿಜವಾದ ಅಹಮದಾಬಾದ್ ನೋಡ್ಬೋದು. ಟ್ರಾಫಿಕ್ ರೂಲ್ಸ್ ಎಲ್ಲ ಏನಿಲ್ಲ, ಇಲ್ಲಿ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಹಂಗೆ ಓಡಿಸ್ತಾರೆ ಆಂಕ್ ಮಾಡಿಕೊಂಡು. ಸೊ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ವಿತ್ ಮೈ ಬ್ರದರ್. ಅವ್ನು ಸಪ್ರೇಟಾಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಹೇಳಿದ್ದೀನಿ. ಬುಕ್ ಮಾಡಿದ್ಯಾ ಇಲ್ಲಿ? ನಾ ಬಂದಿಲ್ವಾ? ಸೊ ಎಕ್ಸೆಪ್ಟ್ ಮಾಡ್ತಾರ ನೋಡೋಣ ಹಿಂಗಿರುತ್ತೆ. 10 ನಿಮಿಷ ಕಾಯಿದ್ವಿ. ರ್ಯಾಪಿಡ್ ಅವ್ನು ಯಾವನು ಪಿಕ್ಕೇ ಮಾಡಿಲ್ಲ. ಇಬ್ರು ರೈಟ್ಸ್ ನಾನು. ಅದೀಗ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಇವರು ಮಂಗಳೂರವರಾ? ಮಡಿಕೇರಿಯಿಂದ ಸಿಕ್ಕಿದ್ರು, ಒಬ್ಬರೇ ಇದ್ರಂತೆ. ಸೊ ಇವರು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ ಇಸ್ಕಾನ್ಗೆ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಧಾಮ್. ನಾನು ಲಾಸ್ಟ್ ಇಯರ್ ಇಲ್ಲಿ ಬಂದಿದ್ದೆ, ಆದರೆ ಬ್ಲಾಗ್ ಮಾಡಲಿಲ್ಲ. ಸೊ ಈ ಸಲ ಮಾಡೋಣ ಅಂತ ಬಂದಿದ್ದೀನಿ. ಇದೆ ಇಸ್ಕಾನ್ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ. ಭಜನೆ ಎಲ್ಲ ಆಡ್ತಾರೆ, ಹೋಗಿ ನಾವು ಎಂಜಾಯ್ ಮಾಡೋಣ ನಡೀರಿ. ಭಜನೆನ ಒಳ್ಳೆ ತೆಗಿಬೋದೋ ಇಲ್ವೋ ಗೊತ್ತಿಲ್ಲ ವಿಡಿಯೋ, ಆದರೆ ಟ್ರೈ ಮಾಡೋಣ ನಡೀರಿ. ವಾವ್, so beautiful.
ಇಲ್ಲಿ ನಾನು ಲಾಸ್ಟ್ ಇಯರ್ ಇಲ್ಲಿ ಬಂದಿದ್ದೆ ಇಸ್ಕಾನ್ ಟೆಂಪಲ್ಗೆ. ಬೇ ಮೇ ಯಾದು ಕ್ಯಾ अब क्या करूं, हाथ तो करना क्या बोला आपने? मेरे को हाथ तो करना पड़ेगा। पड़ेगा। मैंने आपको लास्ट ईयर मिला था इधर, इसीलिए इन लोगों को बुला कर आया इधर। देखो पूछो, प्रॉमिस मैंने बोला ना। हाँ देखो अच्छा मिलता है इधर से करके। इस्कॉन का आके लास्ट ईयर मैंने प्रे किया था, इस बार भी आके प्रे कर रहा हूँ। जय आरसीबी। और अब किसका फैन हो? टीटी का फैन है। देखता ही नहीं मैं। देखता ही नहीं था पर आरसीबी को ಈ ಸಲ ಕಪ್ ನಮ್ದೇ. बोलो ನಮ್ದೇ बोल दो। कैसे? ಈ ಸಲ इस साल ಕಪ್ कब ನಮ್ದೇ. नंदे ಜೈ ಆರ್ಸಿಬಿ. यार ಹಿಂಗೆ ನಾನ್ IPL ತಿನ್ನೋದು ನಾನ್ IPL ಫ್ಯಾನ್ಗೆ RCB ಫ್ಯಾನ್ ಮಾಡಿಸ್ಬಿಟ್ಟೆ. ಜೈ RCB. ಏನೇ ಲಾ ಗಾರ್ಡನ್ ಗಾರ್ಡನ್ ಲಾ ಸೊ ಗೈಸ್ ಇಲ್ಲಿ ಲಾ ಗಾರ್ಡನ್ ಅಂತ ಬಂದಿದ್ದೀವಿ. ಈ ಊರಲ್ಲಿ ನಂಗೆ ಗೊತ್ತಿರೋ ಹಾಗೆ ಏನೂ ಇಲ್ಲ ಅಷ್ಟು ನೋಡೋದು. ಸೈಟ್ ಸೀಯಿಂಗ್ ಟೂರಿಸ್ಟ್ ಸ್ಪಾಟ್ಸ್ ಥರ. ಅದು ನಮ್ಗಂತೂ ಗೊತ್ತಿಲ್ಲ, ಎಲ್ಲ ಕೇಳಿದ್ರೆ ಏನೇನೋ ಹೇಳ್ತಾ ಇದ್ರು. ಯಾವ್ದೋ ಲಾ ಗಾರ್ಡನ್ಗೆ ಹೋಗಿ ಅಂತ ಹೇಳಿದ್ರು. ನೋಡಿದ್ರೆ ಬರೀ ಹುಡುಗಿರದು ಶಾಪಿಂಗ್ ಕಾಂಪ್ಲೆಕ್ಸ್ ಐತೆ. ಇಲ್ಲಿ ಬರೀ ಹುಡುಗಿರದು ದಾಂಡಿಯಾಗ ಹಾಕ್ತಾರಲ್ಲ ಆ ಥರನೇ ಐತೆ. ಆಮೇಲೆ ಇನ್ನೊಂದು ಕೋತಿಗಳು ನೋಡ್ತಾ ಇದೀನಿ ಅಲ್ಲಿ. ಹೇಮಂತ್ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಹೇಮಂತ್ ಇಲ್ಲವನೇ, ಅವ್ನ ಫ್ರೆಂಡ್ಸ್. ಕೋತಿಗಳೈತೆ ಮೂನು. ಇಲ್ಲೆಲ್ಲ ನಡೀರಿ ಹೋಗೋಣ ಇವಾಗ. ಇಲ್ಲಿ ಹೋಗಿ ಶಾಪಿಂಗ್ ಮಾಡೋಣ. ಬರೀ ಹುಡುಗಿರದೇ ಐತೆ. ಏನ್ ತಗೊಂಡ್ಲಿ ನಾನು? ಹುಡುಗಿ ಇಲ್ಲ, ಮಮ್ಮಿ ಈ ತರ ಹಾಕೊಳಲ್ಲ. ಟಾಂಗಲ್ ಹೋಗೋಣ ನಡೀರಿ. ನೈ ಬೇ ಟಾಂಗ ಇತ್ತಲ್ಲಿ, ಸೊ ಟಾಂಗಲ್ ಹೋಗೋಣ ನಡೀರಿ. ಇಲ್ಲಿ ನೋಡ್ಬೋದು ನಮ್ ಫ್ಯಾನ್ ಸಿಕ್ಕವ್ರೆ. ನಮ್ ಫ್ಯಾನ್ ಅಲ್ಲ, RCB ಫ್ಯಾನ್. आरसीबी फैन है। इस साल कप नमदे। जोर से बोलो। इस साल कप नमदे। मैं ಎಲ್ಲರೂ ಹೇಳೋದು ಒಂದೇ बोलूंगा, आप ಈ ಸಲ ಕಪ್ ನಮ್ದೇ बोलना। मैं डायलॉग बोलो, ನಾವೆಲ್ಲರೂ ಹೇಳೋದು ಒಂದೇ, इस साल कप नमदे। यस जय RCB। जय आरसीबी। सुपर। आपको RCB क्यों पसंद है? आप राजा गुजरात में हो ना? वेंकटेश अय्यर ने क्या खेला खेला, भैया? हाँ। वेंकटेश अय्यर, जितेश शर्मा हाँ, और उसका नाम क्या है? किंग कोहली। किंग कोहली, रजत पाटीदार रजत पाटीदार 97 को हमारा था। 33 बॉल पे। आपका फेवरेट प्लेयर कौन है? बस दोनों ही है। सभी दोनों टीम आरसीबी को सपोर्ट। पर क्यों सपोर्ट करते हो वही पूछ रहा हूँ ना। अरे भैया आरसीबी को सपोर्ट करना पड़ता करता है। है। ठीक है। कल जीतेगा क्या RCB? आरसीबी कल जीतेगा। ट्राई करेंगे, कोशिश करेंगे, करेक्ट। सपोर्ट करेंगे। भारत की टीम है, अपनी अपनी, हाँ। इंडिया की टीम है। तो गाइस सभी लोग आरसीबी को सपोर्ट करो और इस साल कप नमदे। ನಮ್ದೇ. ಅಯ್ಯೋ ಎಲ್ಲಾರು ಹೇಳ್ತಾರೆ ಈ ಸಲ ಕಪ್ ನಮ್ದೇ. ಅದು ಫುಲ್ ಇಂಡಿಯಾನಲ್ಲಿ ಫೇಮಸ್. ಮುಂಬೈಗೆ ಹೋಗ್ದಾಗೂ ಹೇಳ್ತಿದ್ರು, ಇವಾಗ ಅಹಮದಾಬಾದ್ ಬಂದಿದ್ದೀನಿ ಅಲ್ಲೂ ಹೇಳ್ತಾ ಇದಾರೆ. ಫುಲ್ ಫೇಮಸ್ ಅಪ್ಪ ಸ್ಲೋಗನ್. ನಾವೆಲ್ಲರೂ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ತಾಂಗಾಗಿ ಬಂದಿದೀವಿ ನೋಡಿ. ಗುಡು 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 ಗುಡು. ಇಷ್ಟೇ ರೌಂಡ್, ಇದು ಒಂದು ರೌಂಡ್ ಅಷ್ಟೇ. ಕುದುರೆ ಡ್ರಿಫ್ಟ್ ಎಲ್ಲ ಮಾಡ್ತಾ ಐತೆ. ಸೊ ಗೈಸ್ ಒಬ್ನೇ ಕುದುರೆಲಿ ಹೋಗ್ತಾ ಇದೀನಿ. ನಾನು ಆಕ್ಚುಲಿ ನಮ್ಮ ಮಾಮ ಬಂದ್ಬಿಟ್ಟು ಜಾಕಿ. ಚಿಕ್ಕ ವಯಸ್ಸಲ್ಲಿ ನಾನು ಹಾರ್ಸ್ ರೈಡಿಂಗ್ ಹೋಗ್ತಿದ್ದೆ, ನಾನು ನನ್ನ ಕಸನ್ಸ್. ಸೊ ಒಂಥರ ಹಳೇದು ಎಲ್ಲ ನಾಲ್ಕು ಬರ್ತಾ ಇದೆ. ಕುಂತ್ಕೊಂಡಿದೀನಿ. ಸುಲ್ತಾನ್ ನಾಮ್. ಇವಾಗ ಭಯ ಆಗ್ತಿದ್ದ, ಅವಾಗ ಚಿಕ್ಕ ವಯಸ್ಸಲ್ಲಿ ಹೆಂಗ್ ಓಡಿಸ್ತಾ ಇದೆ ಗೊತ್ತಿಲ್ಲ ಅಪ್ಪ. ಯಪ್ಪ ಅಡಿ. सुल्तान नाम है इसका। आपका नाम क्या है? अर्जुन। अहमदाबाद एंड या आई एम राइडिंग हॉर्स हियर। ಇಲ್ಲಿ ನೋಡಿ, ಇಲ್ಲಿ ಬ್ಲೆಂಡ್ ಆಫ್ ಬೋತ್. ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ರೆಡ್ ಸಿಗ್ನಲ್ ಇದೆ, ಇದು ನಿಂತ್ಕೊಂಡೈತೆ. बहुत अच्छा है यार, बड़ा प्यारा। तो आप RCB को सपोर्ट करते हो ना? और RCB फैन है। क्या है? काला काले छक्का मारेगा। हाँ ना, ಗ್ರೀನ್ ಸಿಗ್ನಲ್ ಬಂತು, ನೋಡ್ತಾ ಇದ್ದು. ನಾವೆಲ್ಲರೂ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಫುಲ್ ಜಾಲಿ ಫನ್ ಆಗಿದೆ. ಮುಂಚೆ ಎಲ್ಲ ಹಿಂಗ್ ಓಡಿಸ್ತಾ ಇದ್ನೋ, ಇವಾಗ ಭಯ ಆಗ್ತಿದೆ.
ಗೈಸ್ ಮಾನಿಕ್ ಚೌಕ್ ಬಂದಿದ್ದೀವಿ ಫೈನಲ್ ಆಗಿ. ಗಂಟೆ ಬಂದ್ಬಿಟ್ಟು 9:30. ನೋಡಿ ರಶ್ ಹೆಂಗಿದೆ ನೋಡಿ ಯಪ್ಪ. ಸೊ ನಮಗೆ ನಮ್ಮ ಕಸಿನ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ ಏನೇನು ತಿನ್ನೋದಂತ. ಹೋಗಿ ಟ್ರೈ ಮಾಡೋಣ ನಡೀರಿ. ಆಮೇಲೆ ನಾನು ಸ್ಟೋರಿ ಹಾಕಿದ್ದೆ, ಯಾರ್ಯಾರು ಇಲ್ಲಿ RCB ಫ್ಯಾನ್ಸ್ ಅಹಮದಾಬಾದ್ ಬಂದಿದ್ದೀರಾ 9:30 10 o'clock ಇಲ್ಲಿ ಬಂದ್ಬಿಡಿ ಅಂತ. ನೋಡೋಣ ಯಾರು ಸಿಗ್ತಾರ, ಹೋಗಿ ಮಾತಾಡ್ಸೋಣ ಸಿಕ್ಕಿದ್ರೆ. ನಿಮ್ಮೆಲ್ರಿಗೂ ಎಷ್ಟು ರಶ್ ಇದೆ ತೋರಿಸ್ತೀನಿ ರೀ ಮಾನಿಕ್ ಚೌಕಲ್ಲಿ. ಅಪ್ಪ ಬರೀ ಜನ ಅವರೇ, ಎಲ್ಲಿ ನೋಡಿದ್ರು ಜನ. ನಾನು ಹೋದ ವರ್ಷ ಇಲ್ಲಿ ತಿಂದಿದ್ದೆ ಮಹಾಲಕ್ಷ್ಮಿ ಪಾವ್ ಭಾಜಿ ಪಲಾವ್ ಅಂತ, ಸ್ವಲ್ಪ ಓಕೆ ಆಗೇ ಇತ್ತು. ಸೊ ಇವತ್ತು ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ತಿಂತಾ ಇದೀವಿ. ಸ್ಯಾಂಡ್ವಿಚ್, ಪನೀರ್ ಟಿಕ್ಕಾ, ಜಾಮೂನ್ ಶಾರ್ಟ್ಸ್ ಅಂತೆ, ಆಮೇಲೆ ಯಾವ್ದೋ ಪೈನಾಪಲ್ ಐಸ್ ಕ್ರೀಮ್ ಇದೆ ಅಂತ ಹೇಳಿದ್ರು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇದೀವಿ, ನೋಡೋಣ ಹೆಂಗಿರುತ್ತೆ. ಇದು ದುಗ್ರಾ ಸ್ಯಾಂಡ್ವಿಚ್ ಅಂತೆ, ದುಗ್ರಾ ಸ್ಯಾಂಡ್ವಿಚ್ ನಮ್ಮನ್ನ ಟ್ರೈ ಮಾಡ್ತಾವನೆ. ನೀವು ಟ್ರೈ ಮಾಡಿ. ಇವರು ಹೇಳಿ ಸುಮ್ನೆ ಚೆನ್ನಾಗಿದೆ ಅನ್ಬೇಡ್ರಿ. ಚೆನ್ನಾಗಿದೆ ಅನ್ರಿ. ಚೆನ್ನಾಗಿದ್ಯಾ? ನಾನು ಒಂದು ಬೈಟ್ ತೊಗೊಂತೀನಿ. ಚೀಸ್ ಹಾಕೋರಲ್ಲ, ನಮ್ಮ ಪ್ರೇಮ್ ರಾಠೋರ್ ಅವರು ಪೈನಾಪಲ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಮಾಡ್ತಿದ್ದಾರೆ, ಫುಲ್ ಫೇಮಸ್ ಅಂತ ಇಲ್ಲಿ. ದುಕಾನ್ ಕಾ ನಾಮ್ ಕ್ಯಾ ಹೈ? ಪಾಪರ್ ಏನಂದ್ರು. ಮಾಡ್ತಾರ ಇಲ್ಲಿ ನೋಡಿ. ಐಸ್ ಕ್ರೀಮ್ ಅದು. ಅವ್ರ ಕೈನಲ್ಲೂ ಮಸಾಲೆ ಇರುತ್ತೆ, ಸೊ ಎಕ್ಸ್ಟ್ರಾ ಮಸಾಲ ಹಾಕಿ ಕೊಡ್ತಾರೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಬಿಸಿ ಮಾಡೋದಲ್ಲ ಅನಿಸ್ತಿದ್ದು, ಸೂಪರ್ ಆಗೈತಲ್ಲ. ನಾವು ಆವಾಗಲೇ ತಿಂದಿದ್ದು ಸ್ಯಾಂಡ್ವಿಚ್ ಬಿಸಿ ಮಾಡಿಕೊಟ್ರು. ಸೊ ಇದು ಬಿಸಿ ಮಾಡಲ್ಲ, ಯಾಕಂದ್ರೆ ಐಸ್ ಕ್ರೀಮ್ ಹಾಕಿದಾರಲ್ಲ ಅದಕ್ಕೆ. ಎಲ್ಲಿ ಇಟ್ಕೊಳೋದು ಗೊತ್ತೇ ಆಗ್ತಲ್ಲ. ತೆಗಿರಿ ಒಂದು, ತಗೊಂಬಿಡಿ ಒಂದು, ಗಟ್ಟಿಗೆ ಇಟ್ಕೋ. ಜೈ ವಾಡಿ. ಐಸ್ ಕ್ರೀಮ್ ಮೆಲ್ಟ್ ಆಗ್ಬಿಡೈತೆ. ಆಯ್ತಾ ಆಯ್ತು. ನಾನೇನಂತೀನಿ, ಬ್ರೆಡ್ ಸಪ್ರೇಟ್, ಪೈನಾಪಲ್ ಸಪ್ರೇಟ್ ಹಾಕೊಂಡು ಹಂಗೆ ತಿನ್ಬಿಡ್ಬೇಕು ಚಪಾತಿ ರೊಟ್ಟಿ ಮಾತ್ರ. ತಿನ್ನಕ್ಕೆ ಆಗ್ತಾರ ಎಲ್ಲ ಹೇಳಿ ತೋರಿಸ್ಬಿಟ್ಟೆ. ಚೆನ್ನಾಗಿತ್ತು. ಆ ಸ್ಯಾಂಡ್ವಿಚ್ ತಿನ್ಬಿಟ್ಟು ಫುಲ್ ಸ್ವೀಟ್ ಆಗೋಗಿತ್ತು ಬಾಯಲ್ಲ, ಅದಕ್ಕೆ ಸ್ವಲ್ಪ ಖಾರ ತಿನ್ನೋಣ ಅಂತ ಇಲ್ಲೇನೋ ಬಕೆಟ್ ಶಾಟ್ ಅಂತ ಹೊಸದಾಗಿ ಏನೋ ಇದೆ, ನಮ್ಮನ್ನ ಟ್ರೈ ಮಾಡ್ತಾರೆ ನೋಡಿ. ಸ್ವೀಟೇನಾ? ಇಲ್ಲಿ ದೈಪುರಿನೂ ಹೇಳ್ಬಿಡಿ ಇದು ಸ್ವೀಟೇ. ಇದು ಸ್ವೀಟೇ ಅಂತ ಇವರು ಶೇಟ್. ಮೊಸರು ಆಗೋರಲ್ಲ. ಆಹಾ, ಪ್ರಿಪೇರಿಂಗ್ ಜಾಮೂನ್ ಶಾರ್ಟ್ಸ್. ಇಲ್ಲಿ ಅಂಗಡಿಗೆ ಬಂದ್ಬಿಡಿ. ಯಾರ ಸೆಲೆಬ್ರಿಟಿ ಬಂದವ್ರಂತೆ ನೋಡಿ. ಅವ್ರು ಯಾರು ಗೊತ್ತಿಲ್ಲ, ಇವರು ನೋಡಿದೀನಿ, ಅವ್ರ ಹೆಸರು ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ಕುಡೀರಿ. ಇವಾಗ ಕುಡಿತೀನಿ ನಾನು ಇವಾಗ ಶಾರ್ಟ್ಸ್, ನೋಡೋಣ ಹೆಂಗಿರುತ್ತೆ. ಕೊಟ್ರು
हमारा है क्या वो अहमद ತಗೊಂಬ ಜಲ್ದಿ. ಸೊ ಇಬ್ರು ಟ್ರೈ ಮಾಡ್ತಾ ಇದೀವಿ. ಚೇರ್ಸ್ ಮಾಡಿ, ನಾನು ಇವಾಗ ಮಾಡ್ಬಿಡ್ತೀನಿ ಇರು. ಚೇರ್ಸ್. ಇರು ನಾವೆಲ್ಲರೂ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಚೇರ್ಸ್. ತುಂಬಾ ಚೆನ್ನಾಗಿದೆ ಅಲ್ಲ, ಟ್ರೈನಲ್ಲಿ ಮಾಡ್ತಿದ್ರು, ನಿಮಗೆ ತಿನ್ನ ಕಾಣಿಸ್ತಾ ಇತ್ತು. ಜಾಮೂನ್ ಇದೇನೆ ಜಾಮೂನ್ ಜ್ಯೂಸ್ ಅಲ್ವಾ ಇದು? ಜ್ಯೂಸ್ ಇದು. ಅದೇ, ಸೊ ಅದೇ ಮಾಡ್ತಿದ್ರು, ತಿನ್ಬೇಕು ಅನಿಸ್ತಾ ಇತ್ತು. ಸೊ ಇಲ್ಲಿ ಬಂದು ಟ್ರೈ ಮಾಡ್ತಾ ಇದೀವಿ. ಮಾಡ್ಬಿಡೋಣ ಇದು ಫ್ರಾಂಚೈಸಿ. ಬೆಂಗಳೂರಲ್ಲಿ ಇದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದೇನೋ. ಇಲ್ಲಾಂದ್ರೆ ಮಾಡ್ಬಿಡ. ಜಾಮೂನ್ ಶಾರ್ಟ್ಸ್, HP ಜಾಮೂನ್ ಶಾರ್ಟ್ಸ್, ಹೇಮಂತ್ ಪುಷ್ಯನ್ ಜಾಮೂನ್ ಶಾರ್ಟ್ಸ್. ಸ್ವಲ್ಪ ಬೋರ್ ಆಗ್ತಾ ಇತ್ತು, ಅದಕ್ಕೆ ರೋಲರ್ ಕೋಸ್ಟರ್ ರೈಡ್ ಹೋಗ್ಬಿಟ್ಟು ಬರೋಣ ಅಂತ ನಾನು ನಮ್ಮನ್ನು ಡಿಸೈಡ್ ಮಾಡಿದ್ವಿ. ಎಲ್ಲ ಇದೆಲ್ಲ ತಿಂದಿದ್ದಾದ್ಮೇಲೆ ನೋಡಿ ಹೆಂಗಿರುತ್ತೆ. ಇಲ್ಲೆಲ್ಲ ಹೆಂಗಂದರೆ ಟ್ರಾಫಿಕ್ ರೂಲ್ಸೇ ಫಾಲೋ ಮಾಡಲ್ಲ, ಯಾರೂ ಹೆಲ್ಮೆಟ್ ಹಾಕಲ್ಲ, ಬರೀ ಆಂಕ್ ಮಾಡ್ತಾ ಇರ್ತಾರೆ. ಇವ್ನು ಆಟೋ ನೋಡಿ ಹೆಂಗೆ ಓಡಿಸ್ತಾನೆ ರಾತ್ರಿ. ಇದು ಯಪ್ಪ ಒಂಥರ ಬೇಜಾರಾಗೋಯ್ತಪ್ಪ ಇಲ್ಲಿ. ಅದೇ ನಾವು ಇಬ್ಬರು ಜಾಲಿ ಮಾಡ್ತಾಯಿದ್ವಿ. ಯಾರು ಫ್ರೀ ಆಗೈತೆ ರೋಡು. ಫೈನಲಿ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವ್ಲಾಗ್. ರೂಮಿಗೆ ಬಂದ್ವಿ ಇವಾಗ. ಫುಲ್ಲು ಊಷ್ಟ ಆಗ್ಬಿಟ್ಟಿದೀವಿ ನೋಡಿ, ಫುಲ್ ಶೆಕೆ. ಇವಾಗ ಇಲ್ಲಿ AC ಹಾಕಿದ್ದೀವಿ. ಸೊ ಆದ್ರೆ ಒಳ್ಳೆ ನಿದ್ದೆ ಬರುತ್ತೆ ಮಾತ್ರ ಇವತ್ತು. ಟುಮಾರೋ ಇಸ್ ಅ ವೆರಿ ವೆರಿ ಬಿಗ್ ಡೇ. RCB ಫೈನಲ್ಸ್ ಮ್ಯಾಚ್ ಅಲ್ವಾ? ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನು, ನಮ್ಮ ಅಣ್ಣನು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಯು ಲೈಕ್ ದಿ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್ ಇನ್ ಅಹಮದಾಬಾದ್. ಸೊ ಯಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಿಮ್ಮ ಪ್ರೀತಿಯ ಪುಷ್ಯಂತ್. ಯು ಆರ್ ಗೋಯಿಂಗ್ ಟು ಸಿ ಮೋರ್ ಎಕ್ಸೈಟಿಂಗ್ ವ್ಲಾಗ್ಸ್ ಲೈಕ್ ದಿಸ್. ಸೊ ನಿಮ್ಮ ಪ್ರೀತಿಯ ಪುಷ್ಯಂತ್ ಸೈನಿಂಗ್ ಆಫ್ ಫ್ರಮ್ ಹೋಟೆಲ್.